ಸಾಮಗ್ರಿ ಹಾಲಿನ ದರಗಳು ಪ್ರಜೆಗಳ ಜೇಬನ್ನು ಸುಡುತ್ತಲಿತ್ತು. ಸುಳ್ಳು ಸರ್ಕಾರ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ನಮ್ಮೆಲ್ಲರ ವಿದ್ಯುತ್ ದರವನ್ನು ಏರಿಸಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಅರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಜನನ ಮರಣ ಪತ್ರಗಳನ್ನು ಬಿಡದೆ ಈ ರೇಟನ್ನು ಏರಿಸಿದ ದುರುಳ ಭ್ರಷ್ಟ ನೀಚ ಕಾಂಗ್ರೆಸ್ ಸರ್ಕಾರಕ್ಕೆ, ನೀಚ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की वंदे वंदे जय श्री राम, जय श्री राम। ನಮ್ಮೊಂದಿಗೆ ಜನಾಕ್ರೋಶ ರ್ಯಾಲಿಯಲ್ಲಿ ನಮ್ಮೊಂದಿಗೆ ಹೆಚ್ಚಿಗೆ ಹಾಕುತ್ತಿರುವ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರರವರಿಗೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ, ನಮ್ಮ ಸುನಿಲ್ ಕುಮಾರ್ ಅವರಿಗೆ, ಸುನಿಲಣ್ಣನಿಗೆ, ನರೇಂದ್ರ ಮೋದಿಜಿ ಅವರಿಗೆ, ಬಳ್ಳಾರಿ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿದಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾದಂಥ ಶ್ರೀ ಶ್ರೀರಾಮುಲು ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪಕ್ಷದ ಅಧ್ಯಕ್ಷರು ಆದಂಥ ಸನ್ಮಾನ್ಯ ವಿಜೇಂದ್ರ ಅವರೇ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಇವತ್ತು ಒಂದೇ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಕಾಲ ಇತ್ತು, ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸಭೆ ನಡುಗುದು ಅಂತ ಇತ್ತು. ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ,
ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ವಿಜೇಂದ್ರರು ಗುಡುಗಿದ್ರೆ ಕಾಂಗ್ರೆಸ್ ಗಡಗಡ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ಅವರು ಸುಮ್ಮನೆ ಆಡಳಿತ ಮಾಡುವುದನ್ನು ಬಿಟ್ಟು ರಾಜ್ಯದಲ್ಲಿ ಜನಾಕ್ರೋಶದ ಬಗ್ಗೆ ತಲೆಬಿಸಿ ಆಗಿದೆ. ಏನೆಲ್ಲ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಬೆಲೆ ಏರಿಕೆ ಮಾಡಿದ್ದಾರೆ, ನಾನಾ ರೀತಿಯ ತೊಂದರೆಗಳನ್ನು ಕೊಡುವಂತ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಇದೆ. ಈ ರಾಜ್ಯದಲ್ಲಿ ಇವತ್ತು ನಿರಂತರವಾಗಿ ಇಲಿ ಆದ್ರೆ ನಾವ್ ಇಲ್ಲೇ ಇಟ್ಕೋಬಹುದು, ಇಲ್ಲಾಂದ್ರೆ ಬೋನ್ ನಲ್ಲಿ ಹಾಕಿ ಬೀಗ ಹಾಕ್ತಿವಿ. ಅದಕ್ಕೆ ಅವ್ರು ಹುಲಿ ಅಲ್ಲ, ಇಲಿ. ಮುಸಲ್ಮಾನರಿಗೆ 4% ರಿಸರ್ವೇಶನ್ ಕೊಟ್ರಿ, ಬೇರೆಯವರಿಗೆ ಜನಾಕ್ರೋಶ ಬರೋದಿಲ್ವಾ? ಪರಿಶಿಷ್ಟ ಜಾತಿ ವರ್ಗಗಳಿಗೂ ಹೇಳಿದ್ರಿ, ಗುತ್ತಿಗೆಯಲ್ಲಿ ನಿಮಗೂ 2 ಕೋಟಿವರೆಗೆ ಕೊಡ್ತೀವಿ. ಎಷ್ಟು % ರಿಸರ್ವೇಶನ್ ಕೊಟ್ಟಿದ್ದೀರಿ ಹೇಳಿ? ಮಾನ್ಯ ಮುಖ್ಯಮಂತ್ರಿಗಳ ಎಷ್ಟು % ದಲಿತರಿಗೆ? ಮುಸ್ಲಿಮರಿಗೆ 4%, ದಲಿತರಿಗೆ ಎಷ್ಟು? ಇದು ಬರೀ ಹೇಳೋದಷ್ಟೇ, ಕೊಡೋದಲ್ಲ. ಇದುವರೆಗೂ ಹೇಳಿದ್ರಿ, ಯಾವುದಾದ್ರೂ ಕೊಟ್ರ? ಮೆಟ್ರೋ ರೈಲು ದರ ಏರಿಸಿದ್ರಿ, ಜನ ಆಕ್ರೋಶಕ್ಕೆ ಬರಲ್ವಾ? SCP TSP ಹಣ 40,000 ಕೋಟಿ ಆ ದಲಿತರ ಹಣ ನಿಮ್ಮ ಎದೆ ಮೇಲೆ ಇಟ್ಕೊಂಡ್ರಲ್ಲ, ದಲಿತರಿಗೆ ಆಕ್ರೋಶ ಬರಲ್ವಾ? ಹಾಲಿನ ದರ 1 ಸಾರಿ ಏರಿಸಿದ್ರಿ 3 ರೂಪಾಯಿ, ಸುಮ್ಮನಿದ್ರು. 2ನೇ ಸಾರಿ 2 ರೂಪಾಯಿ ಏರಿಸಿದ್ರಿ, ಸುಮ್ಮನಿದ್ರು. ಈಗ 4 ರೂಪಾಯಿ ಏರಿಸಿ ನಾವು ರೈತರಿಗೆ ಕೊಡ್ತೀವಿ ಅಂದ್ರೆ 1 ರೂಪಾಯಿನೂ ಕೊಡ್ತಾ ಇಲ್ಲ. ಆಕ್ರೋಶ ಬರಲ್ವಾ? ಏನು ಮುತ್ತಿಡ್ತಾರ ನಿಮಗೆ? ಇವತ್ತ್ಯಾರೋ ಟಿವಿನಲ್ಲಿ ನೋಡ್ತಿದ್ದೆ, ಮುತ್ತಿಡ್ತಾ ಇದ್ದ ಒಬ್ಬ. ನಮ್ಮ ಕಟ್ಟಾಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನನ್ನ ಯಾರು ಕೊಂದ್ರೋ ಅವನ ಅಪರಾಧಿ ಜೈಲಿಂದ ಈಚೆ ಕರ್ಕೊಂಡು ಬರ್ತಾ ಇದ್ರೆ ಕೋರ್ಟ್ಗೆ ಒಬ್ಬ ಬಂದು ಮುತ್ತಿಡ್ತಾವನೆ. ಸಿದ್ದರಾಮಯ್ಯನವರೇ, ನೀವು ಮಂಗಳೂರಿಗೆ ಬನ್ನಿ, ನಿಮಗೂ ಮುತ್ತಿಡ್ತಾರೆ. ಯಾಕಂದ್ರೆ ಜನಾಕ್ರೋಶ ಇಲ್ಲ ಇಲ್ಲಿ. ಬನ್ನಿ, ನೀವು ಮುತ್ತಿಡ್ತಾರೆ, ಹಿಡಿಸ್ಕೊಂಡು ಹೋಗಿರಂತೆ. ಇಡೀ ರಾಜ್ಯದಲ್ಲಿ ಇವತ್ತಿನ ದಿವಸ ನಿಮ್ಮನ್ನು ಯಾವತ್ತು ನಾವು ತಳಗ ಇಳಿಸ್ತೇವೆ ಅನ್ನೋರು ಅದಕ್ಕೆ ಯೋಚನೆ ಮಾಡ್ತಿದ್ದಾರೆ ನಮ್ಮ ಜನರು, ನಿಪುಣರು ಇವರು. 5 ಗ್ಯಾರಂಟಿ ಕೊಟ್ಟರು, ಯಾರೂ ಕೇಳಿರಲಿಲ್ಲ. ನೀವು ಗ್ಯಾರಂಟಿ ಕೊಟ್ಟರೆ ಮಾತ್ರ ನಾವು ಓಟ್ ಹಾಕೋದಂತ ಯಾರು ಹೇಳಿರಲಿಲ್ಲ. ಆದರೆ 5 ಗ್ಯಾರಂಟಿ ಕೊಟ್ರಿ, ಆದರೆ ಬ್ಯಾಡ ಅನ್ನಲಿಲ್ಲ. ಅದು 3 ತಿಂಗಳಿಗೋ 6 ತಿಂಗಳಿಗೋ ಕೊಡ್ತೀರಿ, ಆದರೆ ತಿಂಗಳ ಕೊಡ್ತೀವಿ ಅಂತೀರಿ. ಬರಲಿಲ್ಲ ಅಂದರೆ ಜಾರ್ಜ್ ಅವ್ರು ಹೇಳ್ತಾರೆ, ಅದೇನು ತಿಂಗಳ ಸಂಬಳನ ತಿಂಗಳ ಕೊಡೋಕ್ಕೆ ಅಂತ ಅವರೇ ಹೇಳ್ತಾರೆ, ಜಾರ್ಜ್ ಅವರು. ಈ ರೀತಿ ನೀವು 5 ಗ್ಯಾರಂಟಿಗಳಲ್ಲಿ 5 ವರ್ಷ ಕಳೀಬೇಕು ಅಂತ ಆಟ ಆಡ್ತಾ ಇರೋರು. ಇಡೀ ದೇಶದಲ್ಲಿ 3 ಸರ್ಕಾರ ಇದೆ ಕಾಂಗ್ರೆಸ್, ಹಿಮಾಚಲ್ ಪ್ರದೇಶ್, ತೆಲಂಗಾಣ, ಕರ್ನಾಟಕ. ಅಲ್ಲೆರಡೂ ಕಡೆ ಪಾಪ ಕುಡಿಯಕ್ಕೆ ನೀರಿಲ್ಲ, ಸಂಬಳ ಕೊಡೋದು ದುಡ್ಡಿಲ್ಲ. ಕರ್ನಾಟಕದಲ್ಲೇನೋ ನಡೀತದೆ. ಇಡೀ ದೇಶಕ್ಕೆ ಕಾಂಗ್ರೆಸ್ಸನ್ನು ಕಾಪಾಡಬೇಕಾದ್ರೆ ಇಲ್ಲಿನ ಅಮೌಂಟು ಹೋಗ್ಬೇಕು. ನಾವು ಮೊದಲೇ ಹೇಳ್ತಿದ್ವಿ, ಹುಷಾರಾಗಿರಿ, ಕಾಂಗ್ರೆಸ್ ಏನಾದರೂ ಬಂದರೆ ಕಾಂಗ್ರೆಸ್ ಪಕ್ಷಕ್ಕೆ ATM ಆಗಿಬಿಡ್ತದೆ ಅಂತೇಳಿ. ಇವತ್ತು ನಿಜಕ್ಕೂ ಅದು ATM ಆಗಿದೆ. ಮಾತು ಹೇಳ್ತಾರೆ, ಭಾರತೀಯ ಜನತಾ ಪಕ್ಷ ಬಂದರೆ ಸಂವಿಧಾನ ಬದಲಾಯಿಸಿಬಿಡ್ತಾರೆ. ದಲಿತ ವಿರೋಧಿಗಳು, ಅಂಬೇಡ್ಕರ್ ವಿರೋಧಿಗಳು. ಇವತ್ತು ಹೇಳಿಯಪ್ಪ ಯಾರು ಅಂತ, ಅಂಬೇಡ್ಕರ್ ವಿರೋಧಿಗಳು ಯಾರು ಅಂತೇಳಿ ಇವತ್ತು ಪ್ರಪಂಚಕ್ಕೆ ಗೊತ್ತಾಗಿದೆ, ಅದು ಕಾಂಗ್ರೆಸ್. ಸಂವಿಧಾನ ವಿರೋಧಿಗಳು ಯಾರು ಅಂತಂತಂದ್ರೆ ಅದು ಕಾಂಗ್ರೆಸ್. DK ಶಿವಕುಮಾರ್ ಹೋದ ವಾರ ಅಷ್ಟೇ ಹೇಳಿದ್ರು, ಮುಸಲ್ಮಾನರಿಗೆ ನಾವು 4% ರಿಸರ್ವೇಶನ್ ಕೊಡಬೇಕು. ಆದರೆ ಕಾನೂನು ಪ್ರಕಾರ ಕೊಡೋಕ್ಕಾಗಲ್ಲ, ಸಂವಿಧಾನ ಬದಲಾಯಿಸಿ ಆದರೂ ಕೊಡ್ತೀವಿ ಅಂತಂದ್ರು. ನಿಮಗೆ ಮಾನ ಮರ್ಯಾದೆ ಇದೆಯಾ? ರಾಜಕೀಯ ಇದೆಯಾ? ನಮ್ಮ ಮೇಲೆ ಗೂಬೆ ಕೂರಿಸ್ತೀರಿ, ಸಂವಿಧಾನ ಬದಲಿಸ್ತೀವಿ ಅಂತ ನೀವೇ ಹೇಳ್ತೀರಿ. ಇವತ್ತು ವಿದ್ವಾಂಸರನ್ನು ನೋಡಿದೆ ನಿನ್ನೆ ನಾನು. ಈ ರಾಷ್ಟ್ರದಲ್ಲಿ ಬಹಳ ದೊಡ್ಡ ವಿದ್ವಾಂಸರು, ಸಂವಿಧಾನ ಪಂಡಿತರು ಯಾರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಸಂವಿಧಾನ ಬರೀಲಿಲ್ವಂತೆ. 1000 ವರ್ಷಗಳ ಹಿಂದೆನೆ ಆ ಸಂವಿಧಾನ ಬರೆದಿತ್ತಂತೆ. ಬಹಳ ದೊಡ್ಡ ವಿದ್ವಾಂಸರು. ಮಾನ್ಯ
ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನಿನ್ನೆ, ಇವತ್ತು ಇಡೀ ದೇಶದಲ್ಲಿ ಟ್ರೋಲ್ ಆಗ್ತಿದ್ದಾರೆ, ಎಲ್ಲ ಕಡೆಯಿಂದ ಛೀ ಛೀ ಅಂತ ಉಗಿತಿದ್ದಾರೆ. ನಾಚಿಕೆ ಆಗಲ್ವಾ ಕಾಂಗ್ರೆಸ್ಗೆ? ದಿನಕ್ಕೊಂದು ಹಗರಣ. ಕೇಂದ್ರದಲ್ಲಂತೂ ಹೋಯ್ತು, ಇನ್ನದು ತಲೆ ಎತ್ತೋ ಪರಿಸ್ಥಿತಿಯಲ್ಲಿಲ್ಲ. ಅಪ್ಪಿ ತಪ್ಪಿ ಇಲ್ಲಿ ಕೂಡ ಈ ಸರ್ಕಾರ ಈಗಾಗಲೇ ICUನಲ್ಲಿತ್ತು. ICUನಲ್ಲಿದ್ದಾಗಲೂ ಕೂಡ ನಿಮ್ಗೆ ಗೊತ್ತಿರಬಹುದು, ಹೃದಯ ಮಾತ್ರ ಮಧ್ಯದಲ್ಲಿ ಪಟ 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 ತೊಡ್ಕೊಳ್ತಿರ್ತದೆ. ಅದನ್ನು ICUನಲ್ಲಿ ಇದರಿಂದ ತೆಗೆದ ತಕ್ಷಣ ಗೊತ್ತಾಗುತ್ತದೆ. ಅಂಥ ಪರಿಸ್ಥಿತಿಗೆ ಇಲ್ಲಿ ಕಾಂಗ್ರೆಸ್ ಬಂದಿದೆ. ಸಿದ್ದರಾಮಯ್ಯ ಸುಳ್ಳುಗಳು ಹೇಳಿ ಏನೆಲ್ಲ ನಾಟಕಗಳಾಡಿ ಓಟ್ ಹಾಕ್ಸ್ಕೊಂಡು ಅದಕ್ಕೆ ಪೆಟ್ರೋಲ್ಗೆ ಬೆಲೆ ಏರಿಕೆ, ಮಧ್ಯದಲ್ಲಿ ನಿಮ್ಮ ಸ್ಟ್ಯಾಂಪ್ ಡ್ಯೂಟಿಗಳು, ಮತ್ತೊಂದು 48 ಐಟಮ್ಗಳಿಗೆ, ನನಗೆ ಸಮಯ ಇಲ್ಲ ಇದನ್ನು ಓದಿ ಹೇಳ್ತಿದ್ದೆ, 48 ಐಟಮ್ಗಳಿಗೆ ತೆರಿಗೆಗಳನ್ನು ಹೇರುವಂಥ ಅತ್ಯಂತ ನತದೃಷ್ಟ ಸರ್ಕಾರ ಅದು ಸಿದ್ದರಾಮಯ್ಯರ ಸರ್ಕಾರ. ನೀವು ನೋಡಿದಿರಿ, ಇತಿಹಾಸದಲ್ಲಿ ಓದಿರ್ಬೋದು, ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಯಾರು ಮೊಹಮ್ಮದ್ ಬಿನ್ ತೊಗ್ಲಕ್, ಇವರೆಲ್ಲ 60% 70% ಟ್ಯಾಕ್ಸ್ ಹಾಕಿ ಜನರ ಮೇಲೆ ಹಾಕಿದ್ದನ್ನು ನೀವು ಕಂಡಿದ್ದೀರಿ. ಪ್ರಾಯಶಃ ಮೊಹಮ್ಮದ್ ಬಿನ್ ತೊಗ್ಲಕ್, ಅಲ್ಲಾವುದ್ದೀನ್ ಖಿಲ್ಜಿ ಅವರಿಗಿಂತ ಭ್ರಷ್ಟ ಒಂದು ಸರ್ಕಾರ, ಜನರ ಮೇಲೆ ಸವಾರಿ ಮಾಡುವಂಥ ಸರ್ಕಾರ ಅದು ಸಿದ್ದರಾಮಯ್ಯರ ಸರ್ಕಾರ. ಹೇಳ್ತಾರೆ ಸಿದ್ದರಾಮಯ್ಯ, ಏನ್ರಿ ಇವರು ಪಾದಯಾತ್ರೆ ಮಾಡಿದ ಕೂಡಲೇ ನಾವೇನು ಹೆದರ್ಕೊಳ್ತೀವ? ಯಾಕ್ರಿ ಇವರು ಪಾದಯಾತ್ರೆ ಮಾಡಬೇಕು? ಸ್ವಾಮಿ, ಅವತ್ತು ಬಳ್ಳಾರಿಗೆ ಹೋದ್ರಲ್ಲ, ರಾತ್ರಿ ಹಗಲು ಬಳ್ಳಾರಿಗೆ ಹೋದ್ರಲ್ಲ, ಆ ಮಸಾಜ್ ಮಾಡೋನ್ನು ಒಟ್ಟಿಗೆ ಇಟ್ಕೊಂಡಿದ್ರಿ, ಒಂದು ಮೆಡಿಕಲ್ ವ್ಯಾನ್ ಒಟ್ಟಿಗೆ ಇಟ್ಕೊಂಡಿದ್ರಿ, ಇಂಥವರನ್ನೆಲ್ಲ ಸೇರಿಸಿಕೊಂಡು ನೀವು ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ? DK ಶಿವಕುಮಾರ್ ಅವರು ಭಾರಿ ದೊಡ್ಡ ಪಾದಯಾತ್ರೆ ಇತ್ತೀಚೆಗೆ ನಡೆದದ್ದು, ಆ ಪಾದಯಾತ್ರೆಗಳು ಫಲಕಾರಿ ಆಗಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಈ ರೀತಿ ಬೆಲೆ ಏರಿಕೆ ಇರ್ಬೋದು, ಕಾನೂನು ಸುವ್ಯವಸ್ಥೆ ಅಧಪತನ ಇರ್ಬೋದು, ಸರ್ಕಾರಿ ಖಜಾನೆಗಳನ್ನು ಲೂಟಿ ಮಾಡುವಂಥ ಸಂಗತಿಗಳಿರ್ಬೋದು, ಹಿಂದೂ ಕಾರ್ಯಕರ್ತರ ಮೇಲೆ ಸವಾರಿಗಳಿರ್ಬೋದು, ಹಾಡು ಹಗಲೇ ಬ್ಯಾಂಕ್ ಲೂಟಿ ಕೊಳ್ಳೆ ಆಡುವಂಥ ವ್ಯವಸ್ಥೆಗಳಿರ್ಬೋದು, ಇದನ್ನೆಲ್ಲವನ್ನು ಇವತ್ತು ನೋಡ್ತಾ ಇರುವಂಥ ಕಾಲಘಟ್ಟ ಬಂದಿದೆ. ನಾನು ಸಿದ್ದರಾಮಯ್ಯರಿಗೆ ಹೇಳಿ ಕೆಚ್ಚಪಡ್ತಾ ಇದ್ದೇನೆ, ಮೂಢ ಹಗರಣ, ನಿಮ್ಮ ಮನೆಯವರು 14 ಸೈಟ್ ಅವರ ಹೆಸರಿನಲ್ಲಿ ತಗೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ, ಇಲ್ಲ ನಾನೇನು ತಪ್ಪು ಮಾಡಿಲ್ಲ, 14 ಸೈಟು ಅದು ಕಾನೂನು ಪ್ರಕಾರ ಸಿಕ್ಕಿದೆ ಅಂತ ಹೇಳಿದರು. ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿಂದ ಮೈಸೂರಿಗೆ ನಮ್ಮ ಅತ್ಯಂತ ದೊಡ್ಡ ಬೃಹತ್ ಯಾತ್ರೆಯನ್ನು ಮಾಡ್ತು. ನಮ್ಮ ಯಾತ್ರೆಯ ಪ್ರತಿಫಲವಾಗಿ ನಮ್ಮ ಯಾತ್ರೆಯ ಕೊನೆಯಾಗುವ ದಿವಸ ಸಿದ್ದರಾಮಯ್ಯ ಹೇಳಿದರು, 14 ಸೈಟನ್ನು ನಾನು ಪುನಃ ಕೊಟ್ಟು ಬಿಡ್ತೇನೆ. ಅಂದರೆ ತಪ್ಪು ಒಪ್ಪಿಕೊಂಡ್ರು ಕೊಡುವಂಥ ಕೆಲಸ. ನಿಮ್ಮಂಥ ಕಾರ್ಯಕರ್ತರ ಆ ಜನಾಕ್ರೋಶಕ್ಕೆ ಅವ್ರದ್ದು ಮಾಡಿದ್ದಂತ ನಿಮ್ಗೆ ಗೊತ್ತಲ್ಲ. ವಾಲ್ಮೀಕಿ ಹಗರಣದಲ್ಲಿ ಬೀದಿಗಿಳಿದು ಹೋರಾಟ ಮಾಡಿ ವಿಧಾನಸಭೆ ಒಳಗೆ ಹೋರಾಟ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಕೈಗೆತ್ತಿಕೊಳ್ತು. ಅವರ ಪ್ರಥಮ ವಿಕೆಟ್ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವಂಥ ಕೆಲಸ ಮಾಡಿದರೆ ಅದು ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದ ಅಂತ ನಾವು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಇವತ್ತು ಕೂಡ ಸಿದ್ದರಾಮಯ್ಯವರಿಗೆ ಭಾರಿ ಹೆದರಿಕೆ. ವಕ್ಫ್ ಹಗರಣ ಇತ್ತೀಚೆಗೆ ಅತ್ಯಂತ ದೊಡ್ಡ ಹಗರಣ ಕರ್ನಾಟಕದಲ್ಲಿ. ನಮ್ಮ ಹೋರಾಟಗಳು ಅತ್ಯಂತ ಪ್ರಭಾವಶಾಲಿಯಾಗಿ ಆದದ್ದನ್ನು ನೀವು ಕಂಡಿದ್ದೀರಿ. ಕೇಂದ್ರದವರು ಕರ್ನಾಟಕದಲ್ಲಿ ನಡೆದಂಥ ವಿದ್ಯಮಾನಗಳನ್ನು ಗಮನದಲ್ಲಿಟ್ಕೊಂಡು ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಅದರಲ್ಲಿಯೂ ನಮ್ಮ ಹೋರಾಟ ಫಲಪ್ರದ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾವುದೆಲ್ಲ ಜನವಿರೋಧಿ ಕಾರ್ಯಕ್ರಮಗಳಿದಾವ ಅದರ ವಿರುದ್ಧ ಮೊನ್ನೆ ಬೆಂಗಳೂರಿನಲ್ಲಿ 2 ಜನ ಹುಡುಗಿಯರು ಮಾರ್ಗದಲ್ಲಿ ಹೋಗ್ತಾ ಇದ್ರೆ ರಾತ್ರಿ ಯಾರೋ ಒಬ್ಬ ಹಿಂದಿಂದ ಬಂದ ಆ ಹುಡುಗಿಯನ್ನು ತಬ್ಬಿಕೊಂಡು ಮುತ್ತಿಕ್ಲಿಕ್ಕೆ ಬಂದ. ಯಾರ್ದು ಹೆದರಿಕೆ ಇಲ್ಲ, ದನದ ಕೆಚ್ಚಲಿಗೆ ಹೋಯ್ತಾರೆ. ಹಿಂದೂ ಯುವಕರನ್ನ ಬೇರೆ ಬೇರೆ ರೀತಿಯಲ್ಲಿ ಹೆದರಿಸಿ ಆತ್ಮಹತ್ಯೆಗೆ ದುಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಮೊನ್ನೆ ನಮ್ಮ ಮಡಿಕೇರಿಯಲ್ಲಿ ಸೋಮಾರ್ಪೇಟೆಯ ನಮ್ಮ ಮಿತ್ರ ವಿನಯ ಆತ್ಮಹತ್ಯೆಗೆ ಶರಣಾದ್ದನ್ನು ಕಂಡಿದ್ದೇವೆ. ಬೆಳಗಾವಿಯಿಂದ ಹಿಡಿದು ಗುಲ್ಬರ್ಗದವರೆಗೆ ಬೇರೆ ಬೇರೆ ಜನ ಆತ್ಮಹತ್ಯೆಗೆ ಪ್ರೊವೊಕೇಶನ್ ಮಾಡೋದು, ಅಧಿಕಾರಿಗಳಿಂದ ಬೆದರಿಕೆ ತಂತ್ರ ಕೊಡೋದು, ಇದನ್ನೆಲ್ಲ ಮಾಡುವಂಥ ಕೆಲಸ. ಇದಕ್ಕಾಗಿ ನಾವು ಬೀದಿಗಿಳಿಯುವಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿಯೇ ಈ ಜನಾಕ್ರೋಶ ಯಾತ್ರೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಾಯಶಃ ನನಗೆ ಅನಿಸಿದೆ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಪ್ರಜ್ಞಾವಂತ ಜನ, ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಪ್ರತಿಯೊಂದು ವಿಚಾರಗಳನ್ನು ತಿಳಿದಂಥ ಜನ, ದಕ್ಷಿಣ ಕನ್ನಡ ಜಿಲ್ಲೆಯ ಜನಪರವಾದಂಥ ಹೋರಾಟಕ್ಕೆ ಎಲ್ಲ ರೀತಿಯ
ಎಲ್ಲ ರೀತಿಯ ಸಹಕಾರಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ಕಂಡಿದ್ದೇವೆ ನಾವು. ಅದಕ್ಕಾಗಿ ನನಗೆ ತುಂಬ ಭಾರತ್ ಮಾತಾ ಕಿ ವರ್ಷ ಬರ್ಪನೇಟ್ ದುಂಬು ವಿಜಯಣ್ಣಗ ಒಂಚೂರು ಶಕ್ತಿ ಕೊರ್ರೆ ಕರ್ನಾಟಕದ ಸಿದ್ದರಾಮಯ್ಯನ ದಪ್ಪ ಚರ್ಮಗೆ ಏತ್ ಬೆಚ್ಚದ ಆಗಂಡಲ್ಲ ಯಾರು ಸಾಧಾರಣ ಅಂಚಾದ್ರ ಏನು 2 ನಿಮಿಷ ಪಾತಿರ್ನೆ ಅಂಡ ಜೋರಾದವರ ಘೋಷಣೆ ಪಾಡ್ದು ವಿಜಯಣ್ಣಗ ಇಡೀ ತಂಡಗ ಒಂದ್ಸರಿ ನಮ್ಮ ಮಾತಾರಲ್ಲ ಈ ಹಿಂದುತ್ವದ ಭದ್ರಕೋಟೆದ ತಾಕತ್ತು ದಾದ ಅಂದವರ ತುಷ್ಪವನಂಚಿನ ಅವಶ್ಯಕತೆಗೊಂಡು ಭಾರತ್ ಮಾತಾಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಬಿಜೆಪಿಯ ಜನಪರ ಹೋರಾಟಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ಕ್ರಿಯಾಶೀಲ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಡೀತಾ ಇರುವಂತ ಜನರ ಆಕ್ರೋಶಕ್ಕೆ ಒಂದು ವೇದಿಕೆ, ಜನರ ಕೋಪಕ್ಕೆ ಒಂದು ವೇದಿಕೆ, ಜನರ ನೋವಿಗೆ ಒಂದು ವೇದಿಕೆ ಆಗಿರುವಂತಹ ಜನಾಕ್ರೋಶ ಯಾತ್ರೆಯ ನೇತೃತ್ವವನ್ನು ವಹಿಸಿಕೊಂಡು ನಮ್ಮೆಲ್ಲರನ್ನ ಮುನ್ನಡೆಸಿಕೊಳ್ತಾ ಇರುವಂತ ನಮ್ಮೆಲ್ಲರ ಪ್ರೀತಿಯ ನಾಯಕ, ಈ ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ BY ವಿಜೇಂದ್ರ ಅವರೇ, ವೇದಿಕೆಯಲ್ಲಿರುವಂತ DV ಸದಾನಂದ ಗೌಡ್ರೆ, ಶ್ರೀರಾಮುಲು ಅವರೇ, ಸುನಿಲ್ ಕುಮಾರ್ ಅವರೇ, ಎಲ್ಲ ನಾಯಕರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತ ಹಿಂದುತ್ವದ ಭದ್ರ ಕೋಟೆಯ ವೀರ ಸೇನಾನಿಗಳೇ, ಭಾರತೀಯ ಜನತಾ ಪಾರ್ಟಿಯ ದೇವ ದುರ್ಲಭ ಕಾರ್ಯಕರ್ತ ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಈ ಹಿಂದುತ್ವದ ಭದ್ರ ಕೋಟೆಯಿಂದ, ತುಳುನಾಡಿನ ನೆಲದಿಂದ ಈ ಜನಾಕ್ರೋಶ ಯಾತ್ರೆಗೆ ಬೆಂಬಲವಾಗಿ ನಾವೆಲ್ಲ ಬಂದಿದ್ದೀರಿ. ತಮಗೆ ಅತ್ಯಂತ ಕಳಕಳಿಯಿಂದ ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹೋರಾಟ ಇವತ್ತು ಪ್ರಾರಂಭ ಮಾತ್ರ. ಬಂಧುಗಳಲ್ಲಿ ಹಲವಾರು ಹೋರಾಟವನ್ನು ಇದೇ ಸ್ಥಳದಿಂದ ನಾವು ಮಾಡಿದ್ದೇವೆ. ವೇದವ್ಯಾಸ ಕಾಮತ್ರ ಮೇಲೆ ಕೇಸ್ ಆಗುವಂತಹ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ವಿ. ನಮ್ಮ ಕಾರ್ಯಕರ್ತರನ್ನ ಕೆಣಕಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ವಿ. ಈ ಜಿಲ್ಲೆಯಲ್ಲಿ ಗೋಹತ್ಯೆ ನಿರಂತರವಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ, ಗೋವುಗಳನ್ನು ಬೇಕಾಬಿಟ್ಟಿ ಕೊಂಡೋಗುವಂತಹ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಆದರೆ ಈ ದಪ್ಪ ಚರ್ಮದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನು ಬಿಟ್ಟಂತ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವುದಾದ್ರೂ ಬಂದಿದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳು, ಈ ರಾಜ್ಯದಲ್ಲಿ ಹಿಂದೆಂದೂ ಈ ಇತಿಹಾಸ ಇರಲಿಲ್ಲ. ಸೋತ ಅಭ್ಯರ್ಥಿಗಳು ಅವರ ಲೆಟರೇಟ್ನಲ್ಲಿ ಈ ಜಿಲ್ಲೆಯಲ್ಲಿ ಟ್ರಾನ್ಸ್ಫರ್ನ ದಂಧೆ ಮಾಡ್ತಾ ಇದ್ದಾರೆ. ಈ ಪೊಲೀಸರನ್ನ ಸೋತ ಅಭ್ಯರ್ಥಿಗಳು ಅವರ ತಾಳಕ್ಕೆ ಕುಣಿಸುವಂತ ಒಂದು ವ್ಯವಸ್ಥೆ ಈ ಜಿಲ್ಲೆಯಲ್ಲಿ ಯಾವತ್ತಾದ್ರೂ ನಿರ್ಮಾಣ ಆಗಿದ್ರೆ ಅದು ಈ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ. ಒಂಚೂರು ನಾಚಿಕೆ ಇಲ್ಲದಂತಹ ಸರ್ಕಾರ. 4% ಅನ್ನ ಕಾಂಟ್ರಾಕ್ಟ್ಗಳಲ್ಲಿ ಮುಸಲ್ಮಾನರಿಗೆ ಕೊಡುವಂತಹ ದಾರ್ಶತನವನ್ನು ಮೆರೆಸುವಂತಹ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಏನು ಶಾಶ್ವತ ಅಂತ ಅನ್ಕೊಂಡಿದ್ದಾರೆ ಇವರು. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಿಗೆ ಅತ್ಯಂತ ಸ್ಪಷ್ಟವಾಗಿ ಇಲ್ಲಿರುವ ಎಲ್ಲ ಕಾರ್ಯಕರ್ತರ ಪರವಾಗಿ ಹೇಳ್ತಾ ಇದ್ದೇನೆ. ನೀವು ಮುನ್ನುಗ್ಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಹಿಂದುತ್ವದ ನೆಲದ ಕಾರ್ಯಕರ್ತರು ನಾವೆಲ್ಲರೂ ಒಂದೇ ಸ್ವರದಲ್ಲಿ ಒಂದಾಗಿ ಒಟ್ಟಾಗಿ ಈ ಸಿದ್ದರಾಮಯ್ಯ ನೇತೃತ್ವದ ಹಿಂದೂ ವಿರೋಧಿ ಸರ್ಕಾರವನ್ನು ತೊಲಗಿಸುವ ತನಕ ಅದೆಷ್ಟೇ ದಿನವಾಗಲಿ ಹೋರಾಟ ನಿಲ್ಲೋದಿಲ್ಲ ಅನ್ನುವಂಥದ್ದನ್ನು ಈ ನೆಲದಿಂದ ಅತ್ಯಂತ ಸ್ಪಷ್ಟವಾಗಿ ತಮ್ಮೆಲ್ಲರ ಬೆಂಬಲದೊಂದಿಗೆ, ತಮ್ಮೆಲ್ಲರ ಸಹಕಾರದೊಂದಿಗೆ ರಾಜ್ಯ ಅಧ್ಯಕ್ಷರಿಗೆ ಭರವಸೆಯ ಮಾತುಗಳನ್ನು ಹೇಳ್ತಾ ಹೆಚ್ಚಿಗೆ ಏನನ್ನು ಮಾತನಾಡಿದೆ. ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಮಾರ್ಗದರ್ಶನವನ್ನು ನೀಡಲಿಕ್ಕಿದ್ದಾರೆ. ಮುಂದಿನ ದಿವಸದ ಹೋರಾಟದ ರೂಪುರೇಷೆಯನ್ನು ಹೇಳಲಿಕ್ಕಿದ್ದಾರೆ. ಗ್ರಾಮಗಳಲ್ಲಿ, ಬೂತ್ಗಳಲ್ಲಿ ಕಾಂಗ್ರೆಸ್ನ ಈ ದುರಾಡಳಿತವನ್ನು ವಿರೋಧಿಸೋಣ, ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿಯನ್ನು ವಿರೋಧಿಸೋಣ, ಕಾಂಗ್ರೆಸ್ನ ಭ್ರಷ್ಟಾಚಾರದ ನೀತಿಯನ್ನು ವಿರೋಧಿಸೋಣ. ಒಂದಾಗಿ ಒಟ್ಟಾಗಿ ಮತ್ತೊಮ್ಮೆ ಈ ನೆಲದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಇವತ್ತು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಇವತ್ತು ಒಂದು ತಿಳ್ಕೊಂಡಾರ. ಶಾಸಕರು, ಸಂಸದರು ಅವರೆಲ್ಲರೂ ಕೂಡ ಒಂದೇ ಒಂದು, ನಾವೆಲ್ಲಿ ಕೂಡ ಕೆಲಸ ಮಾಡೋದು ಬೇಕಾಗಿಲ್ಲ, ಕೇವಲ ಗ್ಯಾರಂಟಿಗಳ ಜೊತೆಲಿ ಓಡ್ತಾ ಇದ್ದಾರೆ. ಇವತ್ತು ಗ್ಯಾರಂಟಿಗಳ ಜೊತೆಲಿ ಏನು ಸರ್ಕಾರ ಓಡ್ತಾ ಇದ್ದಾರೋ, ಮುಖ್ಯಮಂತ್ರಿಗಳು ಓಡ್ತಾ ಇದ್ದಾರೋ, ಶಾಸಕರು ಓಡ್ತಾ ಇದ್ದಾರೋ, ನಮ್ಮ ಜೀವಕ್ಕೆ ಬೆಲೆ ಇಲ್ಲಾರ್ದಂತೆ, ಜೀವಕ್ಕೆ ಒಂದು ಭದ್ರತೆ ಇಲ್ಲಾರ್ದಂತೆ, ಒಂದು ಜೀವಕ್ಕೆ ಗ್ಯಾರಂಟಿ ಇಲ್ಲಾರ್ದಂತೆ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಮಾಡ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಬಂದಂಥ ಟೈಮಲ್ಲಿ, ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸ ಮಾಡಿದಂಥ ಟೈಮಲ್ಲಿ ಯಾರ್ದು ಜಾಸ್ತಿ ಆಗುತ್ತೆ ಅಂದ್ರೆಗಿನ
ಎಲ್ಲ ಜಿಹಾದಿಗಳೆಲ್ಲರೂ ಕೂಡ ಎದ್ದು ನಿಂತು ಹಿಂದೂಗಳೆಲ್ಲರೂ ಕೂಡ ಮುಗಿಸಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬರುತ್ತನೋ ಅವತ್ತೆಲ್ಲ ಕೂಡ ಈ ಷಡ್ಯಂತ್ರ ನಡ್ಕೊಂತ ಬಂದಿದೆ. ಜಿಹಾದಿಗಳು ಬಂದಂತ ಟೈಮಲ್ಲಿ ರಾಕ್ಷಸರ ವರ್ತನೆಯನ್ನು ಮಾಡಿ ಹಿಂದೂಗಳನ್ನು ಹತ್ಯೆ ಮಾಡುವಂತ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ಮಡಿಕೇರಿಯಲ್ಲಿ ಮಾತಾಡುವಂಥ ಟೈಮಲ್ಲಿ ನಾನು ಹೇಳಿದೆ, ಇವತ್ತು ಯಾರೊಬ್ಬ ಕಾರ್ಯಕರ್ತರು ಕೂಡ ನೀವು ನೋವನ್ನು ಪಟ್ಟು ಯಾರೋ ಒಬ್ಬರು ದೌರ್ಜನ್ಯ ಮಾಡ್ತಾರೆ ಅಂತೇಳಿ ಯಾವ ರೀತಿಯಲ್ಲಿ ವಿನಯರ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಅಲ್ಲಿದ್ದಂಥ ಶಾಸಕರು ಪೋಪಣ್ಣವರು ಅವ್ರ ಒತ್ತಡದಿಂದ ಅವರು ಏನು ವಿನಯ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಮುಂದಿನ ದಿನಗಳಲ್ಲಿ ಯಾವೊಬ್ಬ ಕಾರ್ಯಕರ್ತರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಆತ್ಮಹತ್ಯೆಗಳನ್ನು ಮಾಡ್ಕೋಬಾರ್ದು, ಹೆದರಬಾರ್ದು, ಬೆದರಬಾರ್ದು. ನಿಮ್ಮ ಜೊತೆಲಿ ಭಾರತೀಯ ಜನತಾ ಪಾರ್ಟಿ ಇರುತ್ತೆ ಅನ್ನೋಂಥ ಮಾತನ್ನು ಕೂಡ ತಮ್ಮೆಲ್ಲರಿಗೂ ನಾನು ಸಿದ್ದರಾಮಯ್ಯ ಸರ್ಕಾರದ ದುರಾಡಳಿತವನ್ನು ಖಂಡಿಸಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ 3 ಹಂತಗಳಲ್ಲಿ ಜನಾಕ್ರೋಶ ಯಾತ್ರೆ ನಡೀತಾ ಇದೆ. ಮೊದಲ ಹಂತದ ಯಾತ್ರೆ ಮೈಸೂರಿನಿಂದ ಮೊನ್ನೆಯಿಂದ ಪ್ರಾರಂಭ ಆಗಿದೆ. ನಾನು ಎಲ್ಲ ವಿಷಯಗಳನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಕಳೆದ 2 ವರ್ಷದ ಅವಧಿಯಲ್ಲಿ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾದಂಥ ಆಡಳಿತವನ್ನು ನಡೆಸ್ತಾ ಇದೆ ಅನ್ನುವಂಥದ್ದನ್ನ ಕರಾವಳಿಯ ಜನರಿಗೆ ನಮಗೆ ಬಹಳ ಸ್ಪಷ್ಟತೆ ಇದೆ. ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂಥ ಅಭಿವೃದ್ಧಿಗಳಾಗಿತ್ತು, ಈಗ ಕಳೆದ 2 ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಕನಸು ಅನ್ನುವಷ್ಟರ ಮಟ್ಟಿಗೆ ಕರಾವಳಿ ಜಿಲ್ಲೆಗಳನ್ನು ಈ ರಾಜ್ಯ ಸರ್ಕಾರ ಅವಗಣನೆಯನ್ನು ಮಾಡಿರುವುದನ್ನು ನಾವು ಕಂಡಿದ್ದೇವೆ. ಇದರ ಜೊತೆಯಲ್ಲಿ ಕಳೆದ ಬಾರಿಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಟಿಪ್ಪು ಜಯಂತಿಯ ಆಚರಣೆ, ಶಾದಿ ಭಾಗ್ಯದ ಯೋಜನೆ, ಸರಣಿ ರೂಪದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆಗಳು ಇವೆಲ್ಲವೂ ಕೂಡ ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದ 5 ವರ್ಷದ ಆಡಳಿತದಲ್ಲಿ ನಡೆದಿತ್ತು. ಈಗ ಮತ್ತೆ 2 ವರ್ಷದ ಅವಧಿಯಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿಯನ್ನ ಗುತ್ತಿಗೆಯಲ್ಲಿ ಕೊಡೋದ್ರ ಮುಖಾಂತರ ಸಂವಿಧಾನ ವಿರೋಧಿಯಾದಂತಹ ನೀತಿಯನ್ನ ಸಿದ್ದರಾಮಯ್ಯ ಸರ್ಕಾರ ಇವತ್ತು ತೆಗೆದುಕೊಂಡಿದೆ. ದೇಶದ ಯಾವುದೇ ರಾಜ್ಯಗಳಲ್ಲಿ ಕಾಂಟ್ರಾಕ್ಟ್ಗಳಲ್ಲಿ ಗುತ್ತಿಗೆಗಳಲ್ಲಿ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಟ್ಟಂತ ಉದಾಹರಣೆ ಕರ್ನಾಟಕದ ಯಾವುದೇ ರಾಜ್ಯದಲ್ಲಿ ಇಲ್ಲ. ಧರ್ಮಾಧಾರಿತವಾದಂತಹ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಸಂವಿಧಾನ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಮುಸಲ್ಮಾನರನ್ನ ಓಲೈಕೆ ಮಾಡಬೇಕು ಅನ್ನುವಂತ ಏಕೈಕ ಕಾರಣದಿಂದ 4% ಮೀಸಲಾತಿಯನ್ನ ಇವತ್ತು ಸರ್ಕಾರ ಕೊಟ್ಟಿದೆ. ನಾನು ಅನ್ಕೊಳ್ತೇನೆ, ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಂತ ಎಲ್ಲ ಸಂದರ್ಭಗಳಲ್ಲಿ ಹಿಂದೂಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವಹೇಳನ ಮಾಡ್ತಾ ಮುಸಲ್ಮಾನರನ್ನ ಓಲೈಕೆಯನ್ನು ಮಾಡುವಂತ ಎಲ್ಲ ರೀತಿಯಾದಂತ ಕೆಲಸ ಕಾರ್ಯಗಳನ್ನ ಈ ಸರ್ಕಾರ ಮಾಡ್ತಾ ಬಂದಿದೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಗಳು ನಡೆದಾಗ ನಮಗೆ ಗೊತ್ತಿದೆ, ಹನುಮಾನ್ ಜಯಂತಿಯ ಸಂದರ್ಭದಲ್ಲಿ ಹನುಮಾನ್ ಚಾಲೀಸವನ್ನ ಯಾರೋ ಬೆಂಗಳೂರಿನ ಫುಟ್ಪಾತ್ನಲ್ಲಿ ಒಬ್ಬ ಕಾರ್ಡ್ಗಳನ್ನು ಹಾಕೊಂಡು ಹೇಳ್ದ ಅಂತಂದಾಗ ಆತನ ಅಂಗಡಿಗಳ ಮೇಲೆ ದಾಳಿಗಳನ್ನ ಈ ಸರ್ಕಾರ ಮಾಡಿತ್ತು. ಇವತ್ತು ಮುಸಲ್ಮಾನರು ರಸ್ತೆಗಳಲ್ಲಿ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ವೀಲಿಂಗ್ಗಳನ್ನ ಸ್ಟೈಲ್ಗಳನ್ನ ಮಾಡ್ಕೊಂಡು ಹೋಗಿದ್ರು ಕೂಡ ಈ ಸರ್ಕಾರ ಮಾತಾಡ್ತಾ ಇಲ್ಲ. ಬೆಂಗಳೂರಿನಲ್ಲಿ ಹಿಂದೂ ಹೆಣ್ಣು ಮಗಳ ಮೇಲೆ ಮೊನ್ನೆ ರಾತ್ರೋರಾತ್ರಿ ಕೈ ಹಾಕಿದಾಗ ಈ ರಾಜ್ಯದ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಇಂಥ ದೊಡ್ಡ ಸಿಟಿನಲ್ಲಿ ಇಂಥ ಘಟನೆಗಳು ಸಾಮಾನ್ಯ ಅಂತೇಳಿ ಮಾನ್ಯ ಗೃಹ ಸಚಿವರು ಹೇಳ್ತಾರೆ ಅಂತಂದ್ರೆ ಈ ಸರ್ಕಾರ ಯಾವ ರೀತಿ ಬೆತ್ತಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಮುಸಲ್ಮಾನರನ್ನ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತ ಕ್ರಮಗಳಿಗೆ ನಾನು ಮುಂದೆ ಇದ್ದೇನೆ ಅಂತೇಳಿ ಈ ಸರ್ಕಾರ ಇವತ್ತು ಹೇಳ್ತಾ ಇದೆ. ನಮ್ಮ ಜಿಲ್ಲೆನಲ್ಲಿ ಭರತ್ ಶೆಟ್ಟರ್ ಮೇಲೆ, ವೇದವ್ಯಾಸ ಮೇಲೆ, ಹರೀಶ್ ಪೂಂಜಾ ಮೇಲೆ, ಉಮಾನಾಥ್ ಮೇಲೆ ಎಲ್ಲ ಶಾಸಕರುಗಳ ಮೇಲೆ ಕೇಸುಗಳನ್ನ ಈ ಸರ್ಕಾರ ಇವತ್ತು ದಾಖಲಿಸ್ತಾ ಇದೆ. ಕಾರ್ಯಕರ್ತರ ಮೇಲೆ ಎಲ್ಲ ಕಡೆಗಳಲ್ಲಿ ಸುಳ್ಳು ಕೇಸುಗಳನ್ನು ಹಾಕೊಳ್ತಾ ಇದ್ದಾರೆ. ಪೊಲೀಸರಿಗೆ ಅನಿಸ್ತಾ ಇದೆ ಈ ಸರ್ಕಾರ ಶಾಶ್ವತ ಅಂತೇಳಿ ನೀವು ಅನ್ಕೊಂಡಿದ್ದೀರಿ. ಮುಂದಿನ 3 ವರ್ಷದಲ್ಲಿ ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಬರುತ್ತೆ. ಯಾವ ರೀತಿಯಾದಂತ ಪ್ರಕರಣಗಳು ಕರ್ನಾಟಕದಲ್ಲಿ ಆಗಿದೆ ಅನ್ನೋದನ್ನ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಮುಸಲ್ಮಾನರನ್ನ ಓಲೈಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ 4% ಮೀಸಲಾತಿಯನ್ನು ಕೊಡ್ತೀರಿ. ಹೇಗೆ ಬೇಕಾದ್ರೂ ಮುಸಲ್ಮಾನರ ರಸ್ತೆಗಳಲ್ಲಿ ಓಡಾಡಬಹುದು ಅಂತೇಳಿ ಈ ಸರ್ಕಾರ ಗ್ರೀನ್ ಸಿಗ್ನಲ್ಗಳನ್ನು ಕೊಡುತ್ತೆ. 50,000
ಬೆಲೆ ಏರಿಕೆಯ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾವ ಪ್ರಮಾಣದ ಬೆಲೆ ಏರಿಕೆ? 48ಕ್ಕೂ ಹೆಚ್ಚು ವಸ್ತುಗಳ ಮೇಲೆ ಇವತ್ತು ಬೆಲೆ ಏರಿಕೆಯನ್ನ ಈ ಸರ್ಕಾರ ಇವತ್ತು ಮಾಡಿದೆ. ಹಾಲಿನ ಮೇಲೆ 3 ಬಾರಿ ಬೆಲೆ ಏರಿಕೆಯನ್ನು ಮಾಡಿತು. ಪೆಟ್ರೋಲ್ ಡೀಸೆಲಿನ ಮೇಲೆ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದ್ರು. ರೆವಿನ್ಯೂ ಇಲಾಖೆ ಎಲ್ಲ ದಾಖಲಾತಿಗಳನ್ನ ಬೆಲೆ ಏರಿಕೆಗಳು ಜಾಸ್ತಿ ಆಯ್ತು. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯ್ತು. ಈ ರೀತಿ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡೋದ್ರ ಮುಖಾಂತರ ಜನಸಾಮಾನ್ಯರ ಬದುಕದಲ್ಲೇ ಇರಲಿಕ್ಕೆ ಸಾಧ್ಯ ಆಗದಲ್ಲೇ ಇರುವಂತ ಪರಿಸ್ಥಿತಿಯನ್ನ ಈ ಸರ್ಕಾರ ಇವತ್ತು ತಂದ. ಬಿಜೆಪಿಯ ಜನಪರ ಹೋರಾಟಕ್ಕೆ ದೈವಗಳ ನಾಡು, ಪರಶುರಾಮನ ಪುಣ್ಯ ಭೂಮಿ, ಕನ್ನಡ ನಾಡಿಗೆ ಹಿಂದುತ್ವದ ಒಂದು ಭದ್ರ ಬುನಾದಿಯನ್ನು ಹಾಕಿರ್ತಕ್ಕಂಥ ತುಳುನಾಡಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಜನಾಕ್ರೋಶ ಯಾತ್ರೆ ಇವತ್ತು ಬಂದು ತಲುಪಿದೆ. ಜನಾಕ್ರೋಶ ಯಾತ್ರೆಯಲ್ಲಿ ಈ ಒಂದು ವೇದಿಕೆ ಮೇಲೆ ಜಿಲ್ಲೆಯ ಅಧ್ಯಕ್ಷ ಇರ್ತಕ್ಕಂಥ ಸತೀಶ್ ಕುಂಪಾಲ ಅವರು, ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರು, ಎಲ್ಲ ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಪಕ್ಷದ ಹಿರಿಯ ಮುಖಂಡರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಸದಾನಂದ ಗೌಡ ಅವರು, ಶ್ರೀರಾಮುಲು ಅವರು, ಎಲ್ಲ ಪಕ್ಷದ ಹಿರಿಯ ಮುಖಂಡರು ಇವತ್ತು ಈ ಒಂದು ಜನಾಕ್ರೋಶದ ಯಾತ್ರೆ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ನಾನು ಕೆಲವು ವಿಚಾರಗಳನ್ನು ಮಾತನಾಡುವ ಮುಂಚಿತವಾಗಿ ಒಂದು ವಿಚಾರವನ್ನ, ಒಂದು ಸಂದೇಶವನ್ನ ತುಳುನಾಡಿನಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಈ ಜನಾಕ್ರೋಶ ಯಾತ್ರೆಯನ್ನ ಮಂಗಳೂರಿನಲ್ಲಿ 83 ವಯಸ್ಸಿನ ವತ್ಸಲ ಕಾಮತ್ ಅವರು ಒಂದು ಬೂತಿನ ಅಧ್ಯಕ್ಷರು, ಆ ತಾಯಿ ನನಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಕೊಟ್ಟು ನಮ್ಮ ಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ. ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ರಾಜ್ಯದ ಮುಖ್ಯಮಂತ್ರಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ, ಏನು ರಾಜ್ಯದಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಏನು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ ಅನ್ನೋದನ್ನ ಇವತ್ತು ವತ್ಸಲ ಕಾಮತ್ ಅವರು ತೋರಿಸ್ಕೊಟ್ಟಿದ್ದಾರೆ. ಸಾಂಕೇತಿಕವಾಗಿ ವತ್ಸಲ ಕಾಮತ್ ಅವರು ತೋರಿಸ್ಕೊಟ್ಟಿದ್ದಾರೆ. ಲಜ್ಜೆಗೆಟ್ಟ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ನಾನು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಇವತ್ತು ಪ್ರವೀಣ್ ನಟ್ಟಾರನ್ನ ಕೊಲೆ ಮಾಡಿರ್ತಕ್ಕಂಥ ದೇಶದ್ರೋಹಿ ನಿನ್ನೆ ಕೋರ್ಟ್ಗೆ ಕರ್ಕೊಂಡ್ ಬರ್ತಾ ಇದ್ರೆ, ಒಬ್ಬ ದೇಶದ್ರೋಹಿ ಬಂದು ಮುತ್ತು ಕೊಡ್ತಾನೆ ಇನ್ನೊಬ್ಬ ದೇಶದ್ರೋಹಿಗೆ. ಇನ್ಯಾವುದರ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿ ಇದ್ದಿದ್ರೆ, ಯಡಿಯೂರಪ್ಪನಂತವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಿದ್ರೆ, ಆ ದೇಶದ್ರೋಹಿನ ಅಲ್ಲೇ ಗುಂಡಿಕ್ಕೆ ಹಾರಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತಾ ಇತ್ತು. ಮೊನ್ನೆ ಕುಶಾಲನಗರದಲ್ಲಿ ಯಾವ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ, ಏನು ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು, ಅಲ್ಲಿ ಆಸ್ಪತ್ರೆ ವ್ಯವಸ್ಥೆ ಸರಿ ಇಲ್ಲ, ಶೌಚಾಲಯ ವ್ಯವಸ್ಥೆ ಸರಿ ಇಲ್ಲ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಪೋಸ್ಟ್ ಮಾಡಿದ್ರೆ, ಅವನ ವಿರುದ್ಧ ಕೇಸ್ಗಳನ್ನು ಹಾಕಿ ಪೊಲೀಸರ ಮೂಲಕ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಪಾಪ ಪುಣ್ಯಾತ್ಮ ಕೋರ್ಟಲ್ಲಿ ಇವತ್ತು ಸ್ಟೇ ಸಿಕ್ಕಿ ಬೇಲ್ ಸಿಕ್ಕರೂ ಸಹ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪುಂಡತನವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ತೋರಿಸಿದೆ. ಇಂಥ ದರಿದ್ರ ಇವತ್ತು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ನಾವು ನೀಡಬೇಕಾಗಿದೆ. ನಾನು ಬೆಲೆ ಏರಿಕೆ ಎಲ್ಲ ವಿಚಾರಕ್ಕೆ ಬರ್ತೇನೆ. ಇವತ್ತು ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೊನ್ನೆ ಬಜೆಟ್ನಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ
ಸರ್ಕಾರಿ ಕಾಮಗಾರಿಗಳಲ್ಲಿ 4% ರಿಸರ್ವೇಶನ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ಹಿಂದೂಗಳು ಬದುಕಿಲ್ವಾಗದ ಸಿದ್ದರಾಮಯ್ಯನವರೇ? ಇವತ್ತು ಮುಸಲ್ಮಾನ್ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗೋಸ್ಕರ 100 ಕೋಟಿ ರೂಪಾಯಿನ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕಿತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತು ನಮ್ಮ ರಾಜ್ಯದಲ್ಲಿ ಲವ್ ಜಿಹಾದ್ಗೆ ಬಲಿ ಆಗ್ತಾ ಇರ್ತಕ್ಕಂಥವ್ರು ಹಿಂದೂ ಮಹಿಳೆಯರು, ಹಿಂದೂ ಹುಡುಗಿಯರು ಇವತ್ತು ಲವ್ ಜಿಹಾದ್ಗೆ ಇವತ್ತು ಬಲಿ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಅವರ ಆತ್ಮರಕ್ಷಣೆಗೆ ಹಣ ಕೊಟ್ಟು ಇವತ್ತು ಕೊಡೋದ್ರ ಬದಲು ಮುಸಲ್ಮಾನ್ ಹೆಣ್ಮಕ್ಳಿಗೆ ಕೊಡ್ತಾರಂತೆ. ಮುಸಲ್ಮಾನರು ಯುವಕ ಯುವತಿಯರು ಹೊರದೇಶಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ 20 ಲಕ್ಷದಿಂದ 30 ಲಕ್ಷ ರೂಪಾಯಿ ಕೊಡ್ತೇವೆ ಅಂತೇಳಿ ಸಿದ್ದರಾಮಯ್ಯ ಇವತ್ತು ಘೋಷಣೆ ಮಾಡಿದ್ದಾರೆ. ಇಂಥ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ. ಅದನ್ನ ನಾನು ಇವತ್ತು ಮಂಗಳೂರಿನಲ್ಲಿ ತುಳುನಾಡಿನಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಎಚ್ಚರಿಕೆ ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಏನು ಬೆಲೆ ಏರಿಕೆ? ಈ ಪುಣ್ಯಾತ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ 50ಕ್ಕೂ ಹೆಚ್ಚು ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗಿದೆ. ಆ ಬಡವರ ಮನೆಯಲ್ಲಿ 1 ಲೀಟರ್ ಹಾಲು ತೆಗೆದುಕೊಂಡು ಬಂದು ಪಾಪ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಹೇಳಿದ್ರೆ 9 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇವತ್ತು ಇಲ್ಲಿವರೆಗೂ ಕೂಡ. ಪೆಟ್ರೋಲ್ ಡೀಸೆಲ್ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಇವತ್ತು 7.5 ರೂಪಾಯಿ ಇವತ್ತು ಜಾಸ್ತಿ ಮಾಡಿರ್ತಕ್ಕಂಥದ್ದು. ಇಂಥ ಜನವಿರೋಧಿ ಸರ್ಕಾರ ಇದೆ. ಮಾತಾಡ್ತಾರೆ, ಕೇಂದ್ರ ಸರ್ಕಾರವನ್ನ ದೂರ್ತಾರೆ, ನರೇಂದ್ರ ಮೋದಿಜಿಯವ್ರನ್ನ ಟೀಕೆ ಮಾಡ್ತಾರೆ, ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಬೊಬ್ಬೆ ಹಾಕ್ತಾರೆ ಸಿದ್ದರಾಮಯ್ಯನವರು. ಮಾನ್ಯ ಸಿದ್ದರಾಮಯ್ಯನವರೇ, ಇದೇ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಮೊನ್ನೆ ಬಜೆಟ್ ಅನ್ನ ಮಂಡನೆ ಮಾಡಬೇಕಾದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರನ್ನ ಶ್ಲಾಘನೆ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಸರ್ವತೋನ್ಮುಖ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಆರ್ಥಿಕ ಶಕ್ತಿಯನ್ನು ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅಂತೇಳಿ ಒಮರ್ ಅಬ್ದುಲ್ಲಾ ಅವರು ಹೇಳಿದ್ದಾರೆ. ನಿಮ್ಗೇನ್ ದಾಡಿ ಆಗಿದೆ ಸಿದ್ದರಾಮಯ್ಯನವರೇ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇವತ್ತು ಸಂಘರ್ಷದ ಹಾದಿಯನ್ನು ತುಳಿದಿದ್ದೀರಿ. ನೀವು ಸಂಘರ್ಷದ ಹಾದಿಯನ್ನು ತುಳಿದು ಕೇಂದ್ರ ಸರ್ಕಾರನ ಟೀಕೆ ಮಾಡ್ತಕ್ಕಂಥದ್ದು, ನರೇಂದ್ರ ಮೋದಿಜಿಯವ್ರನ್ನ ಟೀಕೆ ಮಾಡ್ತಕ್ಕಂಥದ್ದು, ಇದೇ ಕೆಲಸನ ಮಾಡ್ತಾ ಇದ್ದಾರೆ. ನಿಮ್ಮ ನಡವಳಿಕೆ ನೋಡಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳೆಲ್ಲ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅದನ್ನ ನಾವು ಇವತ್ತು ಜನರಿಗೆ ತಿಳಿಸಬೇಕಾಗಿದೆ. ಇವತ್ತು ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಕಳೆದ 10 ವರ್ಷದಲ್ಲಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ 2,85,000 ಕೋಟಿ ಕೊಟ್ಟಿದ್ದಾರೆ. ಇದೇ ಮನಮೋಹನ್ ಸಿಂಗ್ ಇದ್ದಾಗ ಕೇವಲ 85,000 ಕೋಟಿ ಕೊಟ್ಟಿದ್ರು. ಆದ್ರೂ ಕೂಡ ನಮ್ಮ ನರೇಂದ್ರ ಮೋದಿಜಿ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದೆ ಅಂತೇಳಿ ಇವತ್ತು ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಕರ್ನಾಟಕ ದೇಶದಲ್ಲೇ ಅತ್ಯುನ್ನತ ಸ್ಥಾನದಲ್ಲಿತ್ತು ಅಭಿವೃದ್ಧಿಯ ವಿಚಾರದಲ್ಲಿ. ಕರ್ನಾಟಕ ಗುಜರಾತ್ ನಂತರದಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿತ್ತು ಸಿದ್ದರಾಮಯ್ಯನವರೇ. ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನ ಗಳಿಸಿದೆ. ಇದು ನಾನು ಹೇಳ್ತಿಲ್ಲ ಸಿದ್ದರಾಮಯ್ಯನವರೇ, ನಿಮ್ಮ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಜ ರೆಡ್ಡಿ ಹೇಳಿರ್ತಕ್ಕಂಥದ್ದು, ನಾನು ಹೇಳ್ತಾ ಇಲ್ಲ. ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನ ಬಂದಿದೆ ಅಂತ ಹೇಳಿ ನಿಮ್ಮ ಆರ್ಥಿಕ ಸಲಹೆಗಾರ ಬಸವರಾಜ ರೆಡ್ಡಿ ಹೇಳ್ತಾ ಇರ್ತಕ್ಕಂಥದ್ದು. ಇದು ರಾಜ್ಯದ ಪರಿಸ್ಥಿತಿ. ಹೊತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಅಭಿವೃದ್ಧಿ ಹಣ ಯಾವ ಹಣ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಶೈಕ್ಷಣಿಕ ಸಾಮಾಜಿಕ ಉದ್ಧಾರಕ್ಕೋಸ್ಕರ ಹಣವನ್ನು ಬಳಸಬೇಕಾಗಿತ್ತು. ಆ ಹಣವನ್ನು ದುರ್ಬಳಕೆ ಮಾಡಿಕೊಂಡು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ 100 ಕೋಟಿ ತೆಲಂಗಾಣಕ್ಕೆ ಹೊತ್ತು ಟ್ರಾನ್ಸ್ಫರ್ ಮಾಡಿ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅವರು ಹೇಳಿದ್ವಿ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದವರ ನಂಬೇಡಿ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ATM ಆಗಿ ಪರಿವರ್ತನೆ ಮಾಡ್ತಾರೆ ಕರ್ನಾಟಕವನ್ನ. ಇಂಥ ಮೋಸಗಾರರನ್ನ ನಂಬೇಡಿ ಅಂತ ಹೇಳಿದ್ವಿ. ಆದ್ರೂ ಕೂಡ ಜನರು ಮರಳಾದ್ರು. ಅವರ ಯೋಜನೆಗಳ ಬಗ್ಗೆ ಮರಳಾದ್ರು. ಇವತ್ತು ಎಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಪಾಪ ರೈತ
ತನ್ನ ಹೊಲಕ್ಕೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು, ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು. ಇವತ್ತು ಅದೇ ರೈತ ಟ್ರಾನ್ಸ್ಫಾರ್ಮರ್ ಹಾಕಿ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ 2.5 3 ಲಕ್ಷ ರೂಪಾಯಿ ಕೊಡಬೇಕಾಗುತ್ತೆ. 2.5 3 ಲಕ್ಷ ರೂಪಾಯಿ. ಇವತ್ತು ಶಕ್ತಿ ಯೋಜನೆ ಅಂತ ಹೇಳ್ತಾರೆ, ಇವತ್ತು ಮಹಿಳೆಯರಿಗೆ ಉಚಿತ ಬಸ್ ಅಂತ ಹೇಳ್ತಾರೆ. ಗ್ರಾಮೀಣ ಭಾಗದಲ್ಲಿ ಪಾಪ ನಮ್ಮ ಬಡ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಬಡ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಸಾವಿರಾರು ಬಸ್ಗಳು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದ್ರ ಮಧ್ಯೆ ಡೀಸೆಲ್ ರೇಟ್ ಬೇರೆ ಜಾಸ್ತಿ ಮಾಡಿ ಹೆಚ್ಚು ಹಣವನ್ನು ಕೊಟ್ಟು ಇವತ್ತು ಬಸ್ಗಳಿಗೋಸ್ಕರ ಪರದಾಡ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ. ಇವತ್ತು ಡೀಸೆಲ್ ದರ ಜಾಸ್ತಿ ಮಾಡಿರುವ ಪರಿಣಾಮವಾಗಿ ರೈತ ತನ್ನ ಟ್ರ್ಯಾಕ್ಟರ್ ಇರ್ಬೋದು, ಟಿಲ್ಲರ್ ಇರ್ಬೋದು, ಪಂಪ್ ಸೆಟ್ಗಳಿಗೆ ಡೀಸೆಲ್ ಉಪಯೋಗಿಸ್ತಕ್ಕಂಥದ್ದು ದುಬಾರಿ ಆಗಿದೆ. ಇವತ್ತು ಆಸ್ಪತ್ರೆಗೆ ಹೋದ್ರೆ ಬಡವ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲೂ ಕೂಡ 3 ಪಟ್ಟು 4 ಪಟ್ಟು ಇವತ್ತು ಹಣ ಜಾಸ್ತಿ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದು ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ. ನಾನು ಇವತ್ತು ಈ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋಕೆ ಇಚ್ಛೆ ಪಡ್ತೇನೆ, ಎಷ್ಟು ಬಾರಿ ಮಂಗಳೂರಿಗೆ ಭೇಟಿ ಕೊಟ್ಟಿದ್ದೀರಿ ಮುಖ್ಯಮಂತ್ರಿಗಳಾದ್ಮೇಲೆ 20 ತಿಂಗಳಲ್ಲಿ? ಎಷ್ಟು ಅನುದಾನವನ್ನು ಕೊಟ್ಟಿದ್ರಿ? ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ, ಕೇಂದ್ರ ಮತ್ತು ನಮ್ಮ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ಇದೇ ದಕ್ಷಿಣ ಕನ್ನಡದ ಸುಳ್ಯಗೆ 3,500 ಕೋಟಿ ಅನುದಾನ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ. ಇದೇ ಪುತ್ತೂರಿಗೆ 1,800 ಕೋಟಿ ರೂಪಾಯಿಗಳನ್ನ ಅನುದಾನವನ್ನ ಬಿಜೆಪಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಟ್ಟಿದೆ. ಇದೇ ಬೆಳತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ 3,500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅನುದಾನ. ಮೂಡುಬಿದ್ರೆಗೆ 2,600 ಕೋಟಿ, ಮಂಗಳೂರು ದಕ್ಷಿಣಕ್ಕೆ ಇವತ್ತು 3,000 ಕೋಟಿ, ಉತ್ತರಕ್ಕೆ ಇವತ್ತು 2,500 ಕೋಟಿ, ಒಟ್ಟಾರೆಯಾಗಿ 19,500 ಕೋಟಿ ರೂಪಾಯಿ ಅನುದಾನವನ್ನ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮತ್ತು ಕೇಂದ್ರ ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ದಕ್ಷಿಣ ಕನ್ನಡ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದಾರೆ. ಇವತ್ತು ಸವಾಲಾಗ್ತಾನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಯಾಕೆ ದಕ್ಷಿಣ ಕನ್ನಡ